ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಹೇಗಿದೆ? ಕೃತ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಧನ ಸಂಪತ್ತನ್ನು ನೀಡ್ತಕ್ಕಂತಹ ಶುಕ್ರನಿಂದಾಗಿ ವಿಶೇಷವಾದಂತಹ ನೋಡಿ ಪಿತೃಯೋಗ ಅನ್ನುವುದಾಗಿದೆ. ಅಂದರೆ ಪಿತ್ರಾರ್ಜಿತವಾದಂತಹ ಆಸ್ತಿ ಅಥವಾ ಮಾತಾಪಿತೃ ಯೋಗ ಅನ್ನುವ ತಂದೆ ತಾಯಿಗಳ ಆಶೀರ್ವಾದದಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರು ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಈ ವಾರ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ಕೆಲಸಕ್ಕೆ ಹೊರಡಿ. ಅವರ ಆಶೀರ್ವಾದದಿಂದ ನಿಮಗೆ ಎಲ್ಲ ರೀತಿಯಾದಂತಹ ಜಯಗಳು ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಈ ಪಿತೃಯೋಗ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ತಂದೆ ತಾಯಿಗಳು ಕಾಲವಾಗಿದ್ದರೆ ಅವರ ಆಸ್ತಿ ಬರುವಂಥದ್ದು ಇರ್ಬೋದು, ಅಥವಾ ಅವರು ಕೊಟ್ಟಿರ್ತಕ್ಕಂತಹ ಯಾವುದೋ ಒಂದು ಸಲಹೆ, ಯಾವಾಗಲೂ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ನಮ್ಮ ತಂದೆ ಯಾವಾಗಲೂ ಹೇಳೋರು ಅಂತ ಪ್ರತಿಯೊಬ್ಬರೂ ಅದನ್ನು ನೆನಪು ಮಾಡಿಕೊಳ್ತಾ ಇರ್ತಾರೆ. ಹಾಗಾಗಿ ಈ ಪಿತೃಯೋಗ ಅನ್ನುವಂಥದ್ದು ಈ ವಾರ ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಸಹಾಯವನ್ನು ಮತ್ತು ಜಯವನ್ನು ತಂದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ.